ಇನ್ನು ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆಸಿದಂತ ಸಂದರ್ಭದಲ್ಲಿ ಆದಂತ ಗಲಾಟೆಯಿಂದಾಗಿ ಇಡೀ ಮದ್ದೂರು ಬೂದಿ ಮುಚ್ಚಿದ ಕೆಂಡದಂತಾಗಿತ್ತು. ಆದರೆ ಇವತ್ತು ಇಡೀ ಮದ್ದೂರೇ ಕೇಸರಿಮಯ ಆಗಿದೆ. ಅದ್ದೂರಿ ಸಾಮೂಹಿಕ ಗಣೇಶ ವಿಸರ್ಜನಾ ಮೆರವಣಿಗೆಯ ಮುಖೇನವಾಗಿ ಕೇಸರಿ ಕಲಿಗಳು ಅಬ್ಬರಿಸಿದ್ದಾರೆ. ಕಾರ್ಯಕರ್ತರುಗಳು ಮಾತ್ರ ಅಲ್ಲ, ಬಿಜೆಪಿಯ ನಾಯಕರುಗಳು ಕೂಡ ಕುಣಿದು ಕುಪ್ಪಳಿಸಿದ್ದಾರೆ. ಕಲ್ಲು ತೂರಿದಂತ ಕಿಡಿಗೇಡಿಗಳಿಗೆ ಖಡಕ್ ಎಚ್ಚರಿಕೆಯನ್ನೂ ನೀಡಿದ್ದಾರೆ. ಮಂಡ್ಯದ ಮದ್ದೂರಿನಲ್ಲಿ ಹಿಂದೂ ಸಂಘಟನೆಗಳ ಅಬ್ಬರ. ಬೂದಿ ಮುಚ್ಚಿದ ಕೆಂಡದಂತಿರೋ ಮಂಡ್ಯದ ಮದ್ದೂರಿನಲ್ಲಿ ಇವತ್ತು ಕೇಸರಿ ಪಡೆ ಗರ್ಜಿಸಿದೆ. ಮೊನ್ನೆಯಷ್ಟೇ ಒಂದು ಗಣೇಶ ಮೆರವಣಿಗೆಯನ್ನ ಅಡ್ಡಪಡಿಸಿದ್ದಕ್ಕೆ ಇವತ್ತು ಬರೋಬ್ಬರಿ 28 ಸಾಮೂಹಿಕ ಗಣಪತಿ ವಿಸರ್ಜನಾ ಮೆರವಣಿಗೆ ನಡೀತಾ ಇದೆ. ಮದ್ದೂರಿಗೆ ಮದ್ದೂರೇ ಕೇಸರಿಮಯ ಆಗಿದ್ದು ಹಿಂದೂ ಕಾರ್ಯಕರ್ತರು ಶಾಲು ಬೀಸಿ ಕುಣಿದು ಕುಪ್ಪಳಿಸಿದ್ದಾರೆ. ಇಪ್ಪತ್ತೆಂಟು ಗಣೇಶ ವಿಸರ್ಜನಾ ಮೆರವಣಿಗೆ, ಕೇಸರಿ ರಣಕಹಳೆ. ಮೊನ್ನೆ ಗಣೇಶ ಮೂರ್ತಿ ವಿಸರ್ಜನೆ ವೇಳೆ ನಡೆದಿದ್ದ ಕಲ್ಲು ತೂರಾಟ ಪ್ರಕರಣದ ಬಳಿಕ ಮದ್ದೂರು ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ನಿನ್ನೆ ಮದ್ದೂರು ಪಟ್ಟಣ ಬಂದ್ ನಡೆಸಲಾಗಿತ್ತು. ಇವತ್ತು 28 ಗಣೇಶ ಮೂರ್ತಿಗಳ ಸಾಮೂಹಿಕ ವಿಸರ್ಜನೆ ನಡೀತಾ ಇದೆ. ಅಶೋಕ್ ವಿಜಯೇಂದ್ರ ನೇತೃತ್ವದ ನಿಯೋಗದ ಅಡಿ ಮದ್ದೂರಿನ ಐಬಿ ಸರ್ಕಲ್, ಪೇಟೆ ಬೀದಿ, ಕೊಲ್ಲಿ ಸರ್ಕಲ್ನಲ್ಲಿ ಗಣೇಶ ಮೂರ್ತಿಗಳನ್ನ ಹೊತ್ತು ಶಿಂಷಾ ನದಿಯತ್ತ ಮೆರವಣಿಗೆ ಸಾಗಿತ್ತು. ಕೇಸರಿ ಧ್ವಜವನ್ನ ಹಿಡಿದು ಹಿಂದೂ ಕಾರ್ಯಕರ್ತರು ಭರ್ಜರಿ ಡ್ಯಾನ್ಸ್ ಮಾಡಿದ್ರು. ಜೈ ಶ್ರೀರಾಮ್, ಜೈ ಹನುಮಾನ್ ಘೋಷಣೆ ಕೂಗಿದ್ರು. ವಿಶೇಷ ಅಂದ್ರೆ ಮೆರವಣಿಗೆಯ ಉತ್ಸಾಹದಲ್ಲಿದ್ದ ಕಾರ್ಯಕರ್ತರು ಸಿಟಿ ರವಿ, ಅಶ್ವಥ್ ನಾರಾಯಣ್ ಹಾಗೆ ಆರ್ ಅಶೋಕ್ರನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಕುಣಿದು ಕುಪ್ಪಳಿಸಿದ್ರು. ಗಣೇಶ ಮೂರ್ತಿಗಳ ಮೆರವಣಿಗೆ ವೇಳೆ ಅಭಿಮಾನಿಯೋರ್ವ ರೆಬೆಲ್ ಸ್ಟಾರ್ ಅಂಬರೀಶ್ ಗಣಪನ ಫೋಟೋ ಹಿಡಿದಿರುವ ಕಟೌಟ್ ಪ್ರದರ್ಶಿಸಿದ. ದರ್ಗಾ ಎದುರು ಹಿಂದೂ ಕಾರ್ಯಕರ್ತರ ಭರ್ಜರಿ ಸ್ಟೆಪ್ಸ್. ಮಸೀದಿ ಮುಂಭಾಗ ಪೊಲೀಸ್ ಸರ್ಪಗಾವಲು. ಮದ್ದೂರಿನ ದರ್ಗಾ ಎದುರು ಗಣೇಶನ ಮೆರವಣಿಗೆ ಬರ್ತಾ ಇದ್ದ ಹಾಗೆ ಹಿಂದೂ ಕಾರ್ಯಕರ್ತರು ಕುಣಿದು ಕುಪ್ಪಳಿಸಿದ್ರು. ಮದ್ದೂರಿನ ಪೇಟೆ ಬೀದಿಯಲ್ಲಿ ಹಿಂದೂಗಳ ಕಹಳೆ ರಂಗೇರಿತ್ತು. ಮೊನ್ನೆ ಕಲ್ಲು ತೂರಿದ ಸ್ಥಳದಲ್ಲಿ ಶಕ್ತಿ ಪ್ರದರ್ಶಿಸಿದ್ರು. ಕೇಸರಿ ಬಾವುಟ ಹಿಡಿದು ಘೋಷಣೆ ಕೂಗಿದ್ರು. ಮದ್ದೂರಿನ ಕೆಮ್ಮಣ್ಣು ನಾಲೆ ಸರ್ಕಲ್ನಲ್ಲಿರುವ ಜಾಮಿಯಾ ಮಸೀದಿ ಬಳಿ ಬರ್ತಾ ಇದ್ದ ಹಾಗೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಮಸೀದಿ ಮುಂದೆ ಕರ್ಪೂರ ಹಚ್ಚಿ ಸಂಭ್ರಮಿಸಿದ್ರು. ಇನ್ನು ಮೆರವಣಿಗೆ ವೇಳೆ ಅಹಿತಕರ ಘಟನೆ ನಡೆಯದಂತೆ ಖಾಕಿ ಕಟ್ಟೆಚ್ಚರ ವಹಿಸಿತ್ತು. ಮಸೀದಿ ಮುಂಭಾಗ ಪೊಲೀಸ್ ಸರ್ಪಗಾವಲು ಹಾಕಲಾಗಿತ್ತು. ರಸ್ತೆಯ 2 ಬದಿಗಳಲ್ಲೂ ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ತೊಡೆ ಮುರಿತೀವಿ, ತಲೆ ತೆಗಿತೀವಿ, ಸಿಟಿ ರವಿ ಪ್ರಚೋದನಕಾರಿ ಮಾತು. ಗಣೇಶ ಮೆರವಣಿಗೆ ವೇಳೆ ಕಲ್ಲು ಎಸೆದ ಕಿಡಿಗೇಡಿಗಳ ವಿರುದ್ಧ ಪರಿಷತ್ ಸದಸ್ಯ ಸಿಟಿ ರವಿ ಗುಡುಗಿದ್ರು. ನೀವು ಹೊರಗಡೆಯಿಂದ ಬಂದವರು, ನಾವಿಲ್ಲೇ ಹುಟ್ಟಿದವರು, ನಮಗೆ ತೊಡೆ ತಟ್ಟೋ ಕೆಲಸ ಮಾಡಬೇಡಿ, ನಾವು ತೊಡೆನೂ ಮುರಿತೀವಿ, ತಲೆನೂ ತೆಗಿತೀವಿ ಅಂತ ಪ್ರಚೋದನಕಾರಿ ಹೇಳಿಕೆ ಕೊಟ್ರು. ಇದೇ ವೇಳೆ ಮಾತನಾಡಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ನಾವು ಗಣೇಶ ಹಬ್ಬವನ್ನ ಮಾಡೋದು ವರ್ಷಕ್ಕೊಂದೇ ಸಲ, ಆದ್ರೆ ನೀವು ದಿನಕ್ಕೆ 5 ಸಲ ಮೈಕ್ ಹಾಕ್ತೀರಿ, ಕೇಳೋಕ್ ಯಾರು ಇಲ್ವಾ ಅಂತ ಪ್ರಶ್ನಿಸಿದ್ರು. ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯ ಸ್ವಾಮಿ, ಗಣೇಶ ವಿಸರ್ಜನೆ ನೆಪದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ಗಣಪತಿಗಳನ್ನ ಖರೀದಿ ಮಾಡಿ ಇಲ್ಲಿ ತಂದು ಮೆರವಣಿಗೆ ಮಾಡ್ತಾ ವಿಸರ್ಜನೆಯ ಡ್ರಾಮಾ ಮಾಡ್ತಿದ್ದಾರೆ. ಗಣೇಶ ಖರೀದಿ ಮಾಡಿದ್ದು ನನ್ನ ಗಮನಕ್ಕೆ ಬಂದಿದೆ ಅಂತ ಕಿಡಿಕಾರಿದ್ರು. ಬಟ್ ರಾಜಕಾರಣ ಅವ್ರು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಮುಂದಿನ ದಿನದಲ್ಲಿ ನಾನು ಉತ್ತರ ಕೊಡ್ತೀನಿ. ಇವತ್ತೆಲ್ಲ ಮುಗಿಸಿದ ಮೇಲೆ ಬಹುಶಃ ಇದು ಅವರಿಗೆ ಯಾವುದೂ ಇಲ್ಲದೆ ಇದ್ದಾಗ, ಹತಾಶರಾದಾಗ, ರಾಜ್ಯ ಸರ್ಕಾರದ ವಿರುದ್ಧ ಅವ್ರ ಕೈಲಿ ಏನೂ ವೆಪನ್ ಇಲ್ಲದೆ ಇದ್ದಾಗ ಕಮ್ಯುನಲ್ ವಿಚಾರನ ಮೊದಲಿಂದನೂ ಅವ್ರಿಗೆ ರಾಜಕಾರಣ ಮಾಡ್ಕೊಂಬಂದಿರೋದೇ ಬಿಜೆಪಿಯವರು. ಮದ್ದೂರು ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ನಡೆದಿದ್ದು, ಅಂದು ಕಲ್ಲು ತೂರಿದ್ದ ಕಿಡಿಗೇಡಿಗಳಿಗೆ ಮೆರವಣಿಗೆ ಮೂಲಕ ಹಿಂದೂ ಸಂಘಟನೆಗಳು ಹಾಗೆ ಬಿಜೆಪಿ ಕಾರ್ಯಕರ್ತರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ.
ದಿಲೀಪ್ ಜೊತೆ ಕಿರಣ್ ಹನಿಯಡ್ಕ, ಟಿವಿ9 ಮದ್ದೂರು.